ನೋಡಿ, ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಜೈಲು ಪಾಲಾದ್ರು ಆಗಲೂ ಕೂಡ ಹಲವು ಸೆಲೆಬ್ರಿಟೀಸ್ಗಳು ಮಾತಾಡಿದ್ರು. ಈಗ ಬೇಲ್ ಸಿಕ್ಕ ಬಳಿಕವೂ ಕೂಡ ಕೆಲವರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ಗೆ ರಿಲೀಫ್ ಸಿಕ್ಕಿದೆ, ಹಾಗಾಗಿ ನಟ ಮುರಳಿ ಅವರು ಕೂಡ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಕಾಲಾಯ ತಸ್ಮಯೇ ನಮಃ, ಈ ಹಿಂದೆಯೂ ನಾನು ಇದನ್ನೇ ಹೇಳಿದ್ದೆ ಅಂತ ಮುರಳಿ ಅವರು ಮತ್ತೊಮ್ಮೆ ಅದನ್ನೇ ಪುನರುಚ್ಚರಿಸಿದ್ದಾರೆ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಶ್ರೀ ಮುರಳಿ ಹೇಳಿದ್ದಾರೆ. ಕೆಟ್ಟದ್ದು ಬರೋದೇ ಒಳ್ಳೆ ದಾರಿಯಲ್ಲಿ ನಡೆಸೋಕೆ ಅನ್ನೋದನ್ನ ಹೇಳಿದ್ದಾರೆ. ಆಸ್ಪತ್ರೆಯಿಂದ ಬಂದ ಬಳಿಕ ದರ್ಶನ್ ಅವರನ್ನ ಭೇಟಿ ಮಾಡ್ತೀನಿ, ಅವರ ಆರೋಗ್ಯ ವಿಚಾರಿಸ್ತೀನಿ ಅಂತ ಮೈಸೂರಿನಲ್ಲಿ ನಟ ಶ್ರೀ ಮುರಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ, ಅವ್ನು ಉತ್ತರ ಕೊಡ್ತಾನೆ. ಎಲ್ರಿಗೂ ಒಳ್ಳೆದಾಗುತ್ತೆ. ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ. ಅಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತದೆ. ಅಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವ್ರು ಆರೋಗ್ಯವಾಗಿದ್ರೆ ಎಲ್ಲ ಚೆನ್ನಾಗಿರ್ಲಿ, ಎಲ್ರೂ ನೆಮ್ಮದಿಯಾಗಿರ್ಲಿ, ಎಲ್ರಿಗೂ ಒಳ್ಳೇದಾಗಿ ಅಷ್ಟು ಮಾತ್ರ ಹೇಳ್ತೀವಿ. ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ, ಅವ್ನು ಉತ್ತರ ಕೊಡ್ತಾನೆ. ಎಲ್ರಿಗೂ ಒಳ್ಳೆದಾಗುತ್ತೆ. ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ. ಅಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತದೆ. ಅಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವ್ರು ಆರೋಗ್ಯವಾಗಿದ್ರೆ ಎಲ್ಲ ಚೆನ್ನಾಗಿರ್ಲಿ, ಎಲ್ರೂ ನೆಮ್ಮದಿಯಾಗಿರ್ಲಿ, ಎಲ್ರಿಗೂ ಒಳ್ಳೇದಾಗಿ ಅಷ್ಟು ಮಾತ್ರ ಹೇಳ್ತೀವಿ. ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ, ಅವ್ನು ಉತ್ತರ ಕೊಡ್ತಾನೆ. ಎಲ್ರಿಗೂ ಒಳ್ಳೆದಾಗುತ್ತೆ. ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ. ಅಂಡ್ ಅವ್ರು ನೋಡಿ, ಇದು ನಟ ಶ್ರೀ ಮುರಳಿ ಅವರ ರಿಯಾಕ್ಷನ್. ಕೆಟ್ಟದ್ದಾಗದೆ ಒಳ್ಳೇದು ಬರೋದಕ್ಕೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಕಾಲಾಯ ತಸ್ಮಯೇ ನಮಃ, ಈ ಹಿಂದೆನೂ ಅದನ್ನೇ ಹೇಳಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮತ್ತೊಂದು ದೃಶ್ಯ ನೋಡ್ತಾ ಇದ್ದೀರಲ್ಲ, ಪವಿತ್ರ ಗೌಡ ಇವತ್ತು 6 ತಿಂಗಳ ಬಳಿಕ ಜೈಲಿಂದ ಹೊರಗಡೆ ಬಂದ ಬಳಿಕ ನೇರವಾಗಿ ಕುಲದೇವರ ದರ್ಶನ ಪಡ್ಕೊಂಡ್ರು. ಬಹಳ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ, ಅಲ್ಲಿ ಅರ್ಚನೆ ಮಾಡಿಸುವ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತೀವಲ್ಲ, ಆಗ ತಮ್ಮ ಆಪ್ತರು, ಬಂಧುಗಳು, ಕುಟುಂಬಸ್ಥರ ಹೆಸರನ್ನ ಹೇಳಿಸ್ತಾರೆ. ಆಗ ಪವಿತ್ರ ಗೌಡ ಕೂಡ ದರ್ಶನ್ ಅವರ ಹೆಸರನ್ನ ಹೇಳ್ತಾರೆ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿರೋದು. ಆಚೆ ಬಂದ ಬಳಿಕವೂ ಕೂಡ ದರ್ಶನ್ ಅವರ ಹೆಸರನ್ನ ಹೇಳಿ ದೇವರ ಮೊರೆ ಹೋದ್ರು, ಅರ್ಚನೆ ಮಾಡಿಸಿದ್ದಾರೆ. ಸೊ ಅಲ್ಲಿಂದ ನೇರವಾಗಿ ಸಂಬಂಧಿಕರ ಮನೆಗೆ ತೆರಳಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಈ ವಿಚಾರನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ನೋಡಿ, ಪವಿತ್ರ ಗೌಡ ಜೈಲಿಂದ ವಾಪಸ್ಸಾದ ಬಳಿಕ ದೇವರ ಮೊರೆ ಹೋದ್ರು. ದೇವರ ಮೊರೆ ಹೋದಂತಹ ಸಂದರ್ಭದಲ್ಲಿ, ಅರ್ಚನೆ ಮಾಡಿಸುವ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರಲ್ಲೂ ಕೂಡ ಅವರು ಅರ್ಚನೆ ಮಾಡಿಸಿದ್ದಾರೆ. ಹಾಗಾಗಿ ಇದೇ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿರೋದು. ಇವತ್ತು ಈ ಸಂಕಲ್ಪ ಮಾಡೋ ಹೊತ್ತಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ದೇವರ ಮೊರೆ ಹೋದಾಗ ಹೆಂಡತಿ ಗಂಡನ ಹೆಸರು ಹೇಳೋದು, ಇದೆಲ್ಲ ಕೂಡ ವಾಡಿಕೆ. ನೋಡಿ, ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಜೈಲು ಪಾಲಾದ್ರು ಆಗಲೂ ಕೂಡ ಹಲವು ಸೆಲೆಬ್ರಿಟೀಸ್ಗಳು ಮಾತಾಡಿದ್ರು. ಈಗ ಬೇಲ್ ಸಿಕ್ಕ ಬಳಿಕವೂ ಕೂಡ ಕೆಲವರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ದರ್ಶನ್ಗೆ ರಿಲೀಫ್ ಸಿಕ್ಕಿದೆ, ಹಾಗಾಗಿ ನಟ ಮುರಳಿ ಅವರು ಕೂಡ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ಕಾಲಾಯ ತಸ್ಮಯೇ ನಮಃ, ಈ ಹಿಂದೆಯೂ ನಾನು ಇದನ್ನೇ ಹೇಳಿದ್ದೆ ಅಂತ ಮುರಳಿ ಅವರು ಮತ್ತೊಮ್ಮೆ ಅದನ್ನೇ ಪುನರುಚ್ಚರಿಸಿದ್ದಾರೆ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಶ್ರೀ ಮುರಳಿ ಹೇಳಿದ್ದಾರೆ. ಕೆಟ್ಟದ್ದು ಬರೋದೇ ಒಳ್ಳೆ ದಾರಿಯಲ್ಲಿ ನಡೆಸೋಕೆ ಅನ್ನೋದನ್ನ ಹೇಳಿದ್ದಾರೆ. ಆಸ್ಪತ್ರೆಯಿಂದ ಬಂದ ಬಳಿಕ ದರ್ಶನ್ ಅವರನ್ನ ಭೇಟಿ ಮಾಡ್ತೀನಿ, ಅವರ ಆರೋಗ್ಯ ವಿಚಾರಿಸ್ತೀನಿ ಅಂತ ಮೈಸೂರಿನಲ್ಲಿ ನಟ ಶ್ರೀ ಮುರಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಒಳ್ಳೆದಾಗಿ ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ. ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತ ನಾವು ಉತ್ತರ ಕೊಡ್ತಾನೆ. ಎಲ್ರಿಗೂ ಒಳ್ಳೆದಾಗುತ್ತೆ. ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ. ಅಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತದೆ. ಅಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವ್ರು ಆರೋಗ್ಯವಾಗಿದ್ರೆ ಎಲ್ಲ ಚೆನ್ನಾಗಿರ್ಲಿ, ಎಲ್ರೂ ನೆಮ್ಮದಿಯಾಗಿರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಅಷ್ಟು ಮಾತ್ರ ಹೇಳ್ತೀವಿ. ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ. ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತ ನಾವು ಉತ್ತರ ಕೊಡ್ತಾನೆ. ಎಲ್ರಿಗೂ ಒಳ್ಳೆದಾಗುತ್ತೆ. ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ. ಅಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತದೆ. ಅಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವ್ರು ಆರೋಗ್ಯವಾಗಿದ್ರೆ ಎಲ್ಲ ಚೆನ್ನಾಗಿರ್ಲಿ, ಎಲ್ರೂ ನೆಮ್ಮದಿಯಾಗಿರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಅಷ್ಟು ಮಾತ್ರ ಹೇಳ್ತೀವಿ. ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸಕ್ಕೆ. ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತ ನಾವು ಉತ್ತರ ಕೊಡ್ತಾನೆ. ಎಲ್ರಿಗೂ ಒಳ್ಳೆದಾಗುತ್ತೆ. ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ. ಅಂಡ್ ಅವ್ರು ನೋಡಿ, ಇದು ನಟ ಶ್ರೀ ಮುರಳಿ ಅವರ ರಿಯಾಕ್ಷನ್. ಕೆಟ್ಟದ್ದಾಗದೆ ಒಳ್ಳೇದು ಬರೋದಕ್ಕೆ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಕಾಲಾಯ ತಸ್ಮಯೇ ನಮಃ. ಈ ಹಿಂದೆನೂ ಅದನ್ನೇ ಹೇಳಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅನ್ನುವಂತಹ ವಿಚಾರವನ್ನ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮತ್ತೊಂದು ದೃಶ್ಯ ನೋಡ್ತಾ ಇದ್ದೀರಲ್ಲ, ಪವಿತ್ರ ಗೌಡ ಇವತ್ತು 6 ತಿಂಗಳ ಬಳಿಕ ಜೈಲಿಂದ ಹೊರಗಡೆ ಬಂದ ಬಳಿಕ ನೇರವಾಗಿ ಕುಲದೇವರ ದರ್ಶನ ಪಡ್ಕೊಂಡ್ರು. ಬಹಳ ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ, ಅಲ್ಲಿ ಅರ್ಚನೆ ಮಾಡಿಸುವ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತೀವಲ್ಲ, ಆಗ ತಮ್ಮ ಆಪ್ತರು, ಬಂಧುಗಳು, ಕುಟುಂಬಸ್ಥರ ಹೆಸರನ್ನ ಹೇಳಿಸ್ತಾರೆ. ಆಗ ಪವಿತ್ರ ಗೌಡ ಕೂಡ ದರ್ಶನ್ ಅವರ ಹೆಸರನ್ನ ಹೇಳ್ತಾರೆ, ದರ್ಶನ್ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿರೋದು. ಆಚೆ ಬಂದ ಬಳಿಕವೂ ಕೂಡ ದರ್ಶನ್ ಅವರ ಹೆಸರನ್ನ ಹೇಳಿ ದೇವರ ಮೊರೆ ಹೋದ್ರು, ಅರ್ಚನೆ ಮಾಡಿಸಿದ್ದಾರೆ. ಸೊ ಅಲ್ಲಿಂದ ನೇರವಾಗಿ ಸಂಬಂಧಿಕರ ಮನೆಗೆ ತೆರಳಿದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಈ ವಿಚಾರನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ನೋಡಿ, ಪವಿತ್ರ ಗೌಡ ಜೈಲಿಂದ ವಾಪಸ್ಸಾದ ಬಳಿಕ ದೇವರ ಮೊರೆ ಹೋದ್ರು. ದೇವರ ಮೊರೆ ಹೋದಂತಹ ಸಂದರ್ಭದಲ್ಲಿ, ಅರ್ಚನೆ ಮಾಡಿಸುವ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರಲ್ಲೂ ಕೂಡ ಅವರು ಅರ್ಚನೆ ಮಾಡಿಸಿದ್ದಾರೆ. ಹಾಗಾಗಿ ಇದೇ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿರೋದು. ಇವತ್ತು ಈ ಸಂಕಲ್ಪ ಮಾಡೋ ಹೊತ್ತಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ, ದೇವರ ಮೊರೆ ಹೋದಾಗ ಹೆಂಡತಿ ಗಂಡನ ಹೆಸರು ಹೇಳೋದು ಇದೆಲ್ಲ ಕೂಡ ವಾಡಿಕೆ.